ನೋಡಿ ವಿದ್ಯಾರ್ಥಿಗಳೇ, 2024 ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಏನಿದೆ, ಇದು ನೀವು ಎಂಜಿನಿಯರಿಂಗ್ ಸ್ಟೂಡೆಂಟ್, ಮೆಡಿಕಲ್ ಸ್ಟೂಡೆಂಟ್, BSc ನರ್ಸಿಂಗ್ ಸ್ಟೂಡೆಂಟ್, ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಅಥವಾ B.Ed ಸ್ಟೂಡೆಂಟ್ ಆಗಿದ್ದರೆ, ನೀವು ಪರಿಶಿಷ್ಟ ಜಾತಿಗೆ ಸೇರಿದರೆ ಅಂದರೆ SC ವಿದ್ಯಾರ್ಥಿ ಆಗಿದ್ದರೆ ನಿಮಗೆ ಈ ಎಲ್ಲ ಕೋರ್ಸ್ಗಳ ಆನ್ಲೈನ್ ಅರ್ಜಿ ಪ್ರಾರಂಭವಿದೆ. ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಇಲ್ಲಿ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಸ್ಟ್ ಡೇಟ್ ಇದೆ ನೋಡಿ, ಆಗಸ್ಟ್ 31ರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಎಲ್ಲ ಕೋರ್ಸ್ಗಳ ಒಂದು ಅರ್ಜಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಇಲ್ಲಿ BCM ರೀತಿ ಯಾವುದೇ ರೀತಿ ಸಪ್ರೇಟ್ ಆಗಿರ್ತಕ್ಕಂಥ ಡೇಟ್ ಇಲ್ಲ. ಇಲ್ಲಿ ಎಲ್ಲ ಕೋರ್ಸ್ಗಳಿಗೆ ಒಂದೇ ಡೇಟ್ ಇರ್ತಕ್ಕಂಥದ್ದು. ಈ ಡೇಟ್ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಓಕೆನಾ? ನಂಬರ್ 1. ನಂಬರ್ 2 ನೋಡಿ ವಿದ್ಯಾರ್ಥಿಗಳೇ, ನೀವು ಈ ಎಲ್ಲ ಕೋರ್ಸ್ಗಳನ್ನು ಓದ್ತಾ ಇದ್ದು ಎಸ್ ಟಿ ಸ್ಟೂಡೆಂಟ್ ಆಗಿದ್ದರೆ ಅಂದರೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಆಗಿದ್ದರೆ ನೀವು ಕೂಡ ಎಲ್ಲ ಕೋರ್ಸ್ಗಳ ಹಾಸ್ಟೆಲ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ 31. ಇದು ಡೇಟ್ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ. ಅಷ್ಟರೊಳಗೆ ಎಲ್ಲ ಕೋರ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿದ್ದರೆ ಅರ್ಜಿಯನ್ನು ಹಾಕ್ಬೋದು. ನೋಡಿ ವಿದ್ಯಾರ್ಥಿಗಳೇ, ನೀವು ಒಂದು ಮೈನಾರಿಟಿ ವಿದ್ಯಾರ್ಥಿಗಳಾಗಿ ಈ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನೀವು ಪ್ರಸ್ತುತವಾಗಿ ಈ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಏಕೆಂದರೆ ಸೆಪ್ಟೆಂಬರ್ 12ರವರೆಗೆ ಈ ಒಂದು ಕೇವಲ ನೋಡಿ ಸಾಮಾನ್ಯ ಪದವಿ ಮಟ್ಟದ ಕೋರ್ಸ್ಗಳು ಅಂದರೆ BA, BCom ಮತ್ತು BCA ಇಂಥ ಕೋರ್ಸ್ಗಳ ಅರ್ಜಿ ಮಾತ್ರ ಪ್ರಾರಂಭವಿರ್ತಕ್ಕಂಥದ್ದು. ಇದು ಸೆಪ್ಟೆಂಬರ್ 12ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ತದನಂತರ ಈ ಒಂದು PG ಕೋರ್ಸ್ ಆಗಿರ್ಬೋದು, B.Ed ಆಗಿರ್ಬೋದು ಮತ್ತು ಎಂಜಿನಿಯರಿಂಗ್ ಮೆಡಿಕಲ್ಸ್ ಒಂದು ಆನ್ಲೈನ್ ಅರ್ಜಿ ಪ್ರಾರಂಭವಾಗುತ್ತೆ. ಅದು ಪ್ರಾರಂಭವಾದ ತಕ್ಷಣ ನಾನು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡಿಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಮೈನಾರಿಟಿ ವಿದ್ಯಾರ್ಥಿಗಳಂದರೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್, ಜೈನ್, ಪಾರ್ಸಿ ಈ ಸಮುದಾಯದವರನ್ನು ನಾವು ಮೈನಾರಿಟಿ ವಿದ್ಯಾರ್ಥಿಗಳಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೀವೇನಾದರೂ OBC ವಿದ್ಯಾರ್ಥಿಯಾಗಿ ಈ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅಂದರೆ ಕ್ಯಾಟಗರಿ 1, 2A, 3A, 3B, ಕ್ಯಾಟಗರಿ 1, 2A, 3A, 3B ಈ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನಿಮಗೆ ಇನ್ನೂ ಹಾಸ್ಟೆಲ್ ಅರ್ಜಿ OBC ಅಥವಾ BCM ಹಾಸ್ಟೆಲ್ ಅರ್ಜಿ ಪ್ರಾರಂಭವಾಗಿಲ್ಲ. ಈಗ ಕೇವಲ ಪ್ರಾರಂಭ ಇರ್ತಕ್ಕಂಥದ್ದು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಮಾತ್ರ. ಅಂದರೆ BA, BCom, BCA ಇಂಥ ಕೋರ್ಸ್ಗಳಿಗೆ ಪ್ರಾರಂಭ ಇರ್ತಕ್ಕಂಥದ್ದು. ಒಂದು ವೇಳೆ ಮುಂದೆ ಈ ಒಂದು ಕೋರ್ಸ್ಗಳ PG ಕೋರ್ಸ್, B.Ed ಕೋರ್ಸ್ ಮತ್ತು ಈ ಒಂದು ಮೆಡಿಕಲ್ KCET ಮೂಲಕ ಆಯ್ಕೆ ಆಗ್ತಕ್ಕಂಥ ಅಥವಾ ನೀಟ್ ಮೂಲಕ ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ಅರ್ಜಿ ಪ್ರಾರಂಭವಾದಾಗ ನಾನು ನಮ್ಮ NSK ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡಿಕೊಡ್ತೀನಿ. ಇಲ್ಲಿ ನೋಡಿ ಸೆಪ್ಟೆಂಬರ್ 11ಕ್ಕೆ ಈ ಒಂದು ಲಿಸ್ಟ್ ಬರುತ್ತೆ ವಿದ್ಯಾರ್ಥಿದು. ಸೆಪ್ಟೆಂಬರ್ 17 ಲಾಸ್ಟ್ ಡೇಟ್ ಆಗಿರ್ತಕ್ಕಂಥದ್ದು. ತದನಂತರ ಇದರ ಒಂದು ರಿಸಲ್ಟ್ ಪ್ರಕಟವಾಗುತ್ತೆ. ಅಂದರೆ ಈ ಒಂದು ಡಿಗ್ರಿ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟವಾಗುತ್ತೆ. ತದನಂತರ ನಿಮ್ಮ ಒಂದು ಅಂದರೆ PG ಕೋರ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಎಲ್ಲ ಕೋರ್ಸ್ಗಳ ಆನ್ಲೈನ್ ಅರ್ಜಿ ಪ್ರಾರಂಭವಾಗುತ್ತೆ. ಈಗ ನೋಡಿ ವಿದ್ಯಾರ್ಥಿಗಳ ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದು ಸಪ್ರೇಟ್ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವಿಡಿಯೋನ ಲೈಕ್ ಮಾಡಿ ಮತ್ತು ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.